ಅಂಜನಾ ಕನ್ಯಾ ರಾಶಿ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ 2025. ಸಿಟ್ಟು ಬಿಡಿ, ದೇವರು ಒಳ್ಳೆಯ ಫಲ ಕೊಟ್ಟಿದ್ದಾರೆ. ಯೋಚಿಸಿ ಕೆಲಸ ಮಾಡಿ, ಯಶಸ್ಸು ಖಚಿತ. ಈ ವಿಡಿಯೋನ ಸಂಪೂರ್ಣವಾಗಿ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನನ್ನ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ. ಓಂ ನಮೋ ಭಗವತೆ ವಾಸುದೇವಾಯ ಎಂದು ಕಮೆಂಟ್ ಮಾಡಿ. ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ಕಷ್ಟ ಕಾರ್ಪಣೆಗಳೆಲ್ಲವೂ ಕೂಡ ದೂರವಾಗುತ್ತೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಮೊದಲನೇದಾಗಿ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಈ ತಿಂಗಳಿನಲ್ಲಿ ಅಂತ ನೋಡಿದಾಗ, ಹೊಸ ವಿದ್ಯೆಯನ್ನು ಕಲಿಬೇಕು, ಹೊಸ ರೀತಿಯಾದಂತಹ ಒಂದು ಪ್ರಯತ್ನವನ್ನು ಮಾಡಬೇಕು ಅನ್ನೋದನ್ನ ನೀವು ಪ್ರಯತ್ನವನ್ನು ಪಡ್ತಾನೆ ಇರ್ತೀರಾ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಿಮ್ಮ ಪ್ರಯತ್ನದ ಜೊತೆಗೆ ಬಂಧುಗಳಿಂದ ಆಗಿರಬಹುದು, ಸ್ನೇಹಿತರಿಂದ ಆಗಿರಬಹುದು, ಯಾರಿಂದನೂ ಕೂಡ ಅಷ್ಟು ಸಹಕಾರ ನಿಮಗೆ ದೊರೆಯೋದಿಲ್ಲ. ಹಾಗಾಗಿ ಹಾಗಂತ ಹೇಳಿಬಿಟ್ಟು ನೀವು ಅವ್ರ ಹತ್ರ ಕೈಯೂ ಕೂಡ ಚಾಚೋದಿಲ್ಲ. ಸ್ವಾಭಿಮಾನದಂತಹ ಒಂದು ಬದುಕನ್ನು ನೀವು ಬದುಕುವಂತಹ ವ್ಯಕ್ತಿತ್ವ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಈ ತಿಂಗಳಿನಲ್ಲಿ. ಮತ್ತು ಮರ್ಯಾದೆ ಗೌರವಕ್ಕೆ ಬಹಳಷ್ಟು ಅಂಜುತ್ತೀರಾ ನೀವು. ಓಕೆನಾ? ಯಾರೇನು ಅಂದ್ಕೊಂಡ್ಬಿಡ್ತಾರೆ, ಯಾರಿಂದ ಏನು ನಮಗೆ ತೊಂದರೆ ಆಗ್ಬಿಡುತ್ತೋ ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು ಈ ತಿಂಗಳಿನಲ್ಲಿ. ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಬಹಳಷ್ಟು ರೀತಿಯಾದಂತಹ ಚಾತುರ್ಯ ನಿಮ್ಮಲ್ಲಿ ಇರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ನೋಡೋದಾದ್ರೆ, ಸ್ವಲ್ಪ ಈ ತಿಂಗಳಿನಲ್ಲಿ ಸಣ್ಣ ಪುಟ್ಟ ರೀತಿಯಾದಂತಹ ಒಂದು ಚಿಕ್ಕ ಪ್ರಯಾಣಗಳಿಗೆ, ದೂರ ಪ್ರಯಾಣಗಳಿಗೆ ಹೋಗುವಂತಹ ಸಾಧ್ಯತೆಯು ಕೂಡ ಇದೆ. ಮತ್ತು ಜ್ಞಾಪಕ ಶಕ್ತಿಯು ಕೂಡ ಹೆಚ್ಚಾಗಿ ಇರ್ತಕ್ಕಂಥದ್ದು. ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಬೇಕು ಅನ್ನುವಂಥದ್ದು ಹೆಚ್ಚಾಗಿ ಇರ್ತಕ್ಕಂಥದ್ದು. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಒಳ್ಳೆಯ ಭಾಷಣಕಾರರು ಆಗಿರ್ತೀರಾ. ನಿಮ್ಮ ಮಾತಿನಿಂದನೇ ಎಲ್ಲರನ್ನೂ ಕೂಡ ಅಟ್ರಾಕ್ಟ್ ಮಾಡುವಂಥ ವ್ಯಕ್ತಿತ್ವ ನಿಮ್ಮಲ್ಲಿ ಈ ತಿಂಗಳಿನಲ್ಲಿ ಇರ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ಹೇಳೋದಾದರೆ, ಮತ್ತು ಒಂದು ಒಳ್ಳೆಯ ರೀತಿಯಾದಂತಹ ನಿಮ್ಮನ್ನು ಜನ ಮಾತಾಡೋ ಶೈಲಿ, ಇವನೇನಪ್ಪ ಈ ರೀತಿಯಾದಂತಹ ಕಠಿಣವಾದಂಥ ವ್ಯಕ್ತಿ ಅಂತ ತಿಳ್ಕೊತಾರೆ. ಆದರೆ ನಿಮ್ಮ ಮನಸ್ಸು ಮಾತ್ರ ಮಗುವಿನಂಥ ಮನಸ್ಸು. ಆ ರೀತಿಯಾದಂಥ ಒಂದು ಒಳ್ಳೆಯ ಮನಸ್ಸನ್ನು ಇಟ್ಕೊಂಡಿರ್ತೀರ. ಆದರೆ ಜನಕ್ಕೆ ನೀವು ಆ ಥರ ಕಾಣ್ತೀರಾ, ಯಾಕೆಂದರೆ ನಿಮ್ಮಲ್ಲಿ ಸತ್ಯ ಇದೆ. ಹೌದಾ? ಯಾವುದೇ ಕಪಟಿ ವಂಚನೆ ಅನ್ನುವಂಥ ಇಲ್ಲ, ನಿಮ್ಮ ಮನಸ್ಸಿನಲ್ಲಿ ಆ ಥರ ಇಲ್ಲ. ಹಾಗಾಗಿ ಅವರು ಆ ರೀತಿಯಲ್ಲಿ ತಿಳ್ಕೊತಾರೆ. ಮತ್ತು ಆದಷ್ಟು ಈ ತಿಂಗಳಿನಲ್ಲಿ ಕೋಪವನ್ನು ನಿಧಾನವಾಗಿ ನೀವೇ ನಿಧಾನವಾಗಿ ಕಡಿಮೆ ಮಾಡ್ಕೋಬೇಕಾಗತ್ತೆ. ಅದನ್ನು ಕಡಿಮೆ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ನಿಮ್ಮ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ಉದ್ಯೋಗಕ್ಕೆ ಕಷ್ಟ ಆಗಬಹುದು. ಮೊದಲನೇದಾಗಿ ನೋಡಿದಾಗ, ನಿಮ್ಮ ಒಂದು ಉದ್ಯೋಗ ಕ್ಷೇತ್ರದಲ್ಲಿ ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ. ನೋಡಿ, ತಿಂಗಳ ಪ್ರಾರಂಭದಲ್ಲಿ ವಿಶೇಷವಾದಂತಹ ಕಾರ್ಯದಲ್ಲಿ ಸಿದ್ಧಿಯಾಗುತ್ತೆ. ಯಾಕೆಂದ್ರೆ ನೀವು ಮಾಡುವಂತಹ ಕೆಲಸದಲ್ಲಿ ಕಠಿಣವಾದಂತಹ ಒಂದು ರಿಸ್ಕ್ ಅನ್ನ ತಗೋತೀರಾ ಕೆಲಸದಲ್ಲಿ. ಓಕೆನಾ? ನೀವು 2-3 ಮಾಡುವಂತಹ ಕೆಲಸವನ್ನ ನೀವು ಅದನ್ನ ಒಬ್ಬರೇ ಮಾಡಿ ಮುಗಿಸುವಂತಹ ವ್ಯಕ್ತಿತ್ವ ನಿಮ್ಮಲ್ಲಿ ಇರತಕ್ಕಂಥದ್ದು. ನೀವೇನಾದರೂ ಅಧ್ಯಾಪಕರಾಗಿದ್ದರೆ, ವಿಶೇಷವಾಗಿ ಉಪನ್ಯಾಸವನ್ನು ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಾಗಿದ್ದರೆ, ನಿಮಗೆ ವಿಶೇಷವಾದಂಥ ಲಾಭದಾಯಕವಾಗಿದೆ. ಅಂದರೆ ಶಿಕ್ಷಕರಿಗೆ ವಿಶೇಷವಾದಂಥ ಲಾಭವಿದೆ. ಅಂದರೆ ಈ ಸಣ್ಣ ಪ್ರಮಾಣದಲ್ಲಿರ್ತಕ್ಕಂಥ ಒಂದು ಶಿಕ್ಷಕರಿಗಾಗಿರ್ಬೋದು, ಅಥವಾ ದೊಡ್ಡ ಪ್ರಮಾಣದಲ್ಲಿರ್ತಕ್ಕಂಥ ಶಿಕ್ಷಕರಾಗಿರ್ಬೋದು, ಪ್ರೊಫೆಸರ್ಸ್ಗಳಾಗಿರ್ಬೋದು, ಅಂಥವರಿಗೆ ವಿಶೇಷವಾದಂಥ ಲಾಭವಿದೆ. ಆದರೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಿಮ್ಮನ್ನು ಬೇಕು ಅಂತಲೇ ಸ್ವಲ್ಪ ಕೆಣಕಕ್ಕೆ ಬರುವಂತಹ ಸಾಧ್ಯತೆ ಇದೆ ನೀವಿರ್ತಕ್ಕಂಥ ಕೆಲಸದಲ್ಲಿ. ಮತ್ತು ಏನೇ ಒಂದು ಅಡ್ಡಿ ಆತಂಕಗಳು ಬಂದರೂ ಕೂಡ ಅದನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸುತ್ತೀರಾ. ಮತ್ತು ಅಧ್ಯಾಪಕರಿಗೆ ಸಾಕಷ್ಟು ರೀತಿಯಾದಂತಹ ಲಾಭಕರವಿದೆ ಈ ತಿಂಗಳಿನಲ್ಲಿ. ಮತ್ತು ಬಹಳಷ್ಟು ಬುದ್ಧಿಶಕ್ತಿಯು ಕೂಡ ಬಹಳಷ್ಟು ಚೆನ್ನಾಗಿರ್ತದೆ. ನೀವು ಹೇಳುವಂತಹ ವಿಷಯವನ್ನು ವಿದ್ಯಾರ್ಥಿಗಳು ಸರಿಯಾದ ರೀತಿಯಲ್ಲಿ ಅದನ್ನು ಅರ್ಥೈಸ್ಕೋತಾರೆ. ಮತ್ತು ವಿಶೇಷವಾಗಿ ಹೇಳೋದಾದರೆ, ನೀವು ಬ್ಯಾಂಕ್ನಲ್ಲಿ ಏನಾದರೂ ಉದ್ಯೋಗಿಗಳಾಗಿದ್ದರೂ ಕೂಡ ಅಷ್ಟೇ, ಅವರಿಗೆ ಸಾಕಷ್ಟು ರೀತಿಯಾದಂಥ ಲಾಭವಿದೆ. ಮತ್ತು ಇದರಿಂದ ಸ್ವಲ್ಪ ಒಂದು ಉನ್ನತ ಸ್ಥಾನಕ್ಕೆ ಹೋಗುವಂತಹ ಸಾಧ್ಯತೆಯೂ ಕೂಡ ಇದೆ. ಇನ್ನು ಸರ್ಕಾರಿ ವಲಯದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೂ ಕೂಡ ಸಾಕಷ್ಟು ರೀತಿಯಾದಂಥ ಲಾಭವಿದೆ. ಆದರೆ ನಾನು ಆವಾಗಲೇ ಹೇಳ್ದಂಗೆ, ಸ್ವಲ್ಪ ನಿಮ್ಮ ಸುತ್ತಲೂ ಕೂಡ ಸ್ವಲ್ಪ ಚಾತುರ್ಯವನ್ನು, ಏನಾದರೂ ಒಂದು ತಂತ್ರದಿಂದ ಏನಾದರೂ ಒಂದು ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಹಾಗಾಗಿ ಅಂಥ ವ್ಯಕ್ತಿಗಳಿಂದ ನೀವು ದೂರ ಇದ್ದರೆ ಒಳ್ಳೆಯದು. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಪ್ರಶ್ನಿಸದೆ ಏನನ್ನು ಉತ್ತರ ಕೊಡಲಿಕ್ಕೆ ಹೋಗಬೇಡಿ. ಯಾವುದೇ ನಿರ್ಧಾರ ಆಗಿರ್ಬೋದು, ಅದು ನಿಮ್ಮ ಹಿರಿಯ ಅಧಿಕಾರಿಗಳು ಒಟ್ಟಿಗೆ ಆಗಿರ್ಬೋದು, ಏನೇ ಒಂದು ಪ್ರಶ್ನೆಯನ್ನು ಕೇಳಿದಾಗ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದ್ರೆ ಕೋಪದಿಂದ, ಆವಾಗಲೇ ನಾನು ಹೇಳ್ದಂಗೆ ಕೋಪವನ್ನು ಬಿಡಿ, ಸಿಟ್ಟನ್ನು ಬಿಡಿ. ಸಿಟ್ಟನ್ನು ಬಿಟ್ಬಿಟ್ಟು ಸ್ವಲ್ಪ ಒಂದು 5 ನಿಮಿಷ ಕುತ್ಕೊಂಡು ಯೋಚನೆಯನ್ನು ಮಾಡಿ, ಈ ಕೆಲಸ ಮಾಡೋಕ್ಕಾಗತ್ತಾ ಇಲ್ವಾ ಅಂತ ಆಲೋಚನೆಯನ್ನು ಮಾಡಿಕೊಂಡು ನಂತರ ನೀವು ಆ ಕೆಲಸವನ್ನು ಮಾಡಿ, ನಿಮಗೆ ಕಾರ್ಯಸಿದ್ಧಿ ಆಗುತ್ತೆ ಗೆಳೆಯರೇ. ಓಕೆನಾ? ಯೋಚಿಸಿ ಕೆಲಸ ಮಾಡಿ. ಓಕೆನಾ? ಸುಮ್ಮನೆ ಏನೋ ಹೇಳಿದ್ರು ಅಂದ್ಬಿಟ್ಟು ಪ್ರೆಷರ್ ಇದೆ ಅಂತ ಹೇಳ್ಬಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ಹಾಗೆ ನಿಮ್ಮ ಕೋಪವನ್ನು ಕೂಡ ಕಂಟ್ರೋಲನ್ನು ಮಾಡ್ಕೊಳ್ಳಿ.
ಇನ್ನು ವಿಶೇಷವಾಗಿ ನೋಡಿದಾಗ ವಿದ್ಯಾರ್ಥಿಗಳ ಜೀವನ ನೋಡಿ, ವಿದ್ಯಾರ್ಥಿಗಳಿಗೆ ಸಾಕಷ್ಟು ರೀತಿಯಾದಂತಹ ಲಾಭಕರವಾಗಿದೆ, ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಮತ್ತು ವಿಶೇಷವಾಗಿ ಸ್ವಲ್ಪ ನೀವೇನಾದರೂ ಈ ಒಂದು ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ನಿಮ್ಮಲ್ಲಿ ಸಾಕಷ್ಟು ರೀತಿಯಾದಂತಹ ಒಲವು ಇದ್ದರೆ ಅಂಥವರಿಗೂ ಕೂಡ ಸಾಕಷ್ಟು ರೀತಿಯಾದಂತಹ ಲಾಭಕರವಾಗಿದೆ. ಅಂದರೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತಯಾರಿಯನ್ನು ನಡೆಸ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಕಷ್ಟು ರೀತಿಯಾದಂಥ ಅನುಕೂಲವಿದೆ. ಓಕೆನಾ. ಮತ್ತು ವಿಶೇಷವಾಗಿ ನೀವು ಸ್ವಲ್ಪ ಇನ್ನೊಂಚೂರು ಉನ್ನತ ಹುದ್ದೆಗೋಸ್ಕರ ನೀವು ಅಧ್ಯಯನವನ್ನು ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಹೇಳೋದಾದರೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ರೀತಿಯಾದಂಥ ಲಾಭವಿದೆ. ನೀವು ಓದಿದಂಥ ವಿಷಯವನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ರೂಪವನ್ನು ಅದಕ್ಕೆ ಕೊಡ್ತೀರಾ. ಒಂದು ಮೂರ್ತಿ ಇದ್ದಂಗೆ ನೀವೀಗ ಒಂದು ಕಲ್ಲಾಗಿದ್ದೀರ, ಈಗ ಅದಕ್ಕೆ ಆದಂಥ ಒಂದು ಶಿಲೆಯಾಗಿ ಆ ಶಿಲೆಗೆ ಒಂದು ಒಳ್ಳೆ ವಿಗ್ರಹ ಆಗೋವರೆಗೂ ಸ್ವಲ್ಪ ಸಮಯ ಹಿಡಿಯುತ್ತೆ ಅಷ್ಟೇ ನಿಮ್ಮ ಒಂದು ಯಶಸ್ಸಿಗೆ. ಓಕೆನಾ. ಈಗ ಒಂದು ಕಲ್ಲು ಬಂಡೆ ಇದೆ, ಅದಕ್ಕೊಂದು ಒಳ್ಳೆ ಮೂರ್ತಿ ಮಾಡಬೇಕು. ಆ ಮೂರ್ತಿ ಆಗೋದಕ್ಕೆ ಕೆತ್ತನೆಯನ್ನು ಮಾಡ್ತಾನೇ ಇದ್ದೀರಾ, ಆದರೆ ಅದೊಂದು ಒಳ್ಳೆ ಶಿಲೆ ಆಗೋಕ್ಕೋಸ್ಕರ ನೀವು ಜೀವನದಲ್ಲಿ ಕಾಯ್ತಾ ಇರಬೇಕು. ಹಾಗಾಗಿ ಈ ತಿಂಗಳಿಂದ ನೀವೇನು ದೃಢವಾದಂಥ ಮನಸ್ಸನ್ನು ನಿಶ್ಚಯನವನ್ನು ಮಾಡಿಬಿಟ್ರೆ ನಿಮಗೆ ವಿಶೇಷವಾದಂಥ ಲಾಭ, ಜೀವನ ಪೂರ್ತಿ ಅಭಿವೃದ್ಧಿ ಆಗುವಂಥ ಸಾಧ್ಯತೆ ಇದೆ ವಿದ್ಯಾರ್ಥಿಗಳಿಗೆ. ಓಕೆನಾ. ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಇನ್ನು ವಿಶೇಷವಾಗಿ ಹೇಳೋದಾದರೆ ನಿಮ್ಮ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಆದಷ್ಟು ಅಲಂಕಾರಿ ವಸ್ತುಗಳ ಮೇಲೆ ಖರ್ಚನ್ನು ಮಾಡಲಿಕ್ಕೆ ಹೋಗಬೇಡಿ. ಒಟ್ಟಾರೆಯಾಗಿ ನಾನೇನು ಹೇಳಿದೆ ಅಂದರೆ ಚಿಕ್ಕ ಚಿಕ್ಕ ಪ್ರಯಾಣಗಳು ಬರುವಂತಹ ಸಾಧ್ಯತೆ ಇದೆ. ಮತ್ತು ಸ್ವಲ್ಪ ಅಂಥ ಒಂದು ಪ್ರಯಾಣದಿಂದ ಆದಷ್ಟು ಅವಾಯ್ಡ್ ಮಾಡಿದ್ರೆ ನಿಮಗೆ ಒಳ್ಳೆಯದು. ಯಾಕೆಂದರೆ ಸ್ವಲ್ಪ ನೀವು ಅಲಂಕಾರಿ ವಸ್ತುಗಳ ಮೇಲೆ ಆಗಿರ್ಬೋದು, ಒಂದು ಸಣ್ಣ ಪುಟ್ಟ ರೀತಿಯಾದಂಥ ಖರ್ಚುಗಳು ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಹಣಕಾಸಿನ ವಿಷಯದಲ್ಲಿ. ಅದರ ಒಟ್ಟಿಗೆ ಕೂಡ ಈ ಲೇವಾದೇವಿ ವ್ಯವಹಾರಸ್ಥರ ಸ್ವಲ್ಪ ಒಂದು ಕಾಟಗಳು ಕೂಡ ಹೆಚ್ಚಾಗಿ ಕಂಡುಬರುವಂತಹ ಸಾಧ್ಯತೆ ಇದೆ ಒಂದು ಹಣಕಾಸಿನ ವಿಷಯದಲ್ಲಿ. ಯಾಕೆಂದರೆ ನಿಮ್ಮದು ಈ ಒಂದು ತಿಂಗಳಿನಲ್ಲಿ ಹೇಳೋದಾದರೆ ಸ್ವಲ್ಪ ಅಧಿಕವಾದಂಥ ಖರ್ಚು ಹೆಚ್ಚಾಗಿರ್ತಕ್ಕಂಥದ್ದು. ಹಾಗಾಗಿ ನಾನು ಆವಾಗಲೇ ಹೇಳಿದೆ, ಯೋಚಿಸಿ ಕೆಲಸ ಮಾಡಿ ಯಶಸ್ಸು. ಕುಂತ್ಕೊಂಡು ಯೋಚನೆ ಮಾಡಿ, ಇದು ನಾನು ಈ ಒಂದು ಚಿಕ್ಕ ದೂರ ಪ್ರಯಾಣ ಹೋದರೆ ಸರಿನಾ ಇಲ್ವಾ ತಪ್ಪಾ ಅನ್ನುವಂಥದ್ದನ್ನು ಸ್ವಲ್ಪ ಆದಷ್ಟು ಆಲೋಚನೆಯನ್ನು ಮಾಡಿಕೊಂಡು ಹೋಗಿ, ನಿಮಗೆ ಲಾಭಕರವಾಗುತ್ತೆ. ಓಕೆನಾ. ಇದರಿಂದ ನನಗೇನಾದ್ರೂ ಒಂದು ಲಾಭ ಇದ್ದರೆ ಮಾತ್ರ ಪ್ರಯಾಣವನ್ನು ಮಾಡಬೇಕು ಅಂತ ನೀವು ಅನ್ಕೋತೀರ. ತಿಂಗಳಿನಲ್ಲಿ ಯಾವುದಾದ್ರೂ ಒಂದು ದೂರ ಪ್ರಯಾಣವನ್ನು ಮಾಡಿ ಅಡ್ಡಿ ಇಲ್ಲ. ಆದರೆ ತಿಂಗಳು ಪೂರ್ತಿ ಬರೀ ಚಿಕ್ಕ ಚಿಕ್ಕ ದೂರ ಪ್ರಯಾಣವನ್ನು ಮಾಡೋದ್ರಿಂದ ನಿಮಗೆ ಅನಾನುಕೂಲವೇ ಆಗುತ್ತೆ. ನಿಮ್ಮ ಆರ್ಥಿಕ ಸ್ಥಿತಿಗತಿಗಳಿಗೆ ಸ್ವಲ್ಪ ಕಷ್ಟ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಿ ಆದಷ್ಟು. ಓಕೆನಾ. ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಈ ಸಾಲಗಾರರ ಸ್ವಲ್ಪ ಕಾಟವು ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ನೀವು ಆದಷ್ಟು ನಿಮ್ಮ ಕೆಲಸವನ್ನು ಹೆಚ್ಚಿಗೆಯನ್ನು ಮಾಡ್ತಾ ಹೋಗಿ, ಇದರಿಂದ ಲಾಭವಾಗುವಂತಹ ಸಾಧ್ಯತೆ ಇದೆ. ಈ ತಿಂಗಳಿನಲ್ಲಿ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಅಧಿಕವಾದಂತಹ ಖರ್ಚಿದೆ. ಇನ್ನು ಮುಂದಿನ ವಿಷಯ ಬಂದ್ಬಿಟ್ಟು ವ್ಯಾಪಾರ. ನೋಡಿ, ವ್ಯಾಪಾರದಲ್ಲಿ ನೋಡಿದಾಗ ಸಾಕಷ್ಟು ರೀತಿಯಾದಂಥ ಲಾಭವಿದೆ. ಯಾಕೆಂದರೆ ವ್ಯಾಪಾರಸ್ಥರಿಗೆ ಒಂದು ಉತ್ತಮವಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆ ಇದೆ. ನಿಮ್ಮ ವ್ಯಾಪಾರದಲ್ಲಿ ಏನು ಒಂದು ಕಚ್ಚಾ ವಸ್ತುಗಳಿಗೆ ಅಧಿಕವಾದಂಥ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡುವಂಥ ಸಾಧ್ಯತೆಯೂ ಕೂಡ ಇದೆ. ಅದರಿಂದ ಒಂದು ಒಳ್ಳೆ ಅದು ತಿಂಗಳ ಅಂತ್ಯದಲ್ಲಿ ನಿಮಗೆ ಒಂದು ಒಳ್ಳೆಯ ರೀತಿಯಾದಂಥ ರಿಸಲ್ಟನ್ನು ಕಾಣುವಂತಹ ಸಾಧ್ಯತೆ ಕೂಡ ಇದೆ. ನೀವೇನಾದರೂ ಸಣ್ಣ ಪುಟ್ಟ ರೀತಿಯಾದಂಥ ಒಂದು ಮಾರ್ಕೆಟಿಂಗ್ ಬಿಸ್ನೆಸ್ಗಳನ್ನು ಮಾಡ್ತಾ ಇದ್ದರೆ ಅಂಥವರಿಗೆ ವಿಶೇಷವಾದಂಥ ಲಾಭ, ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆಯೂ ಕೂಡ ಇಲ್ಲ. ಮತ್ತು ಚಿನ್ನ ಬೆಳ್ಳಿ ವರ್ತಕರಿಗೆ ಸಾಕಷ್ಟು ರೀತಿಯಾದಂಥ ಲಾಭ, ಮತ್ತು ಸಿನಿಮಾ ನಟ ನಟಿಯರಿಗೆ ಒಂದು ಉತ್ತಮವಾದಂಥ ಅವಕಾಶಗಳು ದೊರೆಯುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಸಿನಿಮಾ ನಟ ನಟಿಯರಿಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ಷೇರು ಮಾರುಕಟ್ಟೆ ಹೂಡಿಕೆಯಲ್ಲಿರ್ತಕ್ಕಂಥವರಿಗೆ ಲಾಭವಿದೆ. ಇನ್ನು ವಿಶೇಷವಾಗಿ ಈ ಪ್ರೆಸ್ಗಳನ್ನು ನಡೆಸ್ತಾ ಇರ್ತಾರೆ ನೋಡಿ, ಪುಸ್ತಕಕ್ಕೆ ಸಂಬಂಧಪಟ್ಟಂಥ ವ್ಯಾಪಾರಸ್ಥರಿಗೆ ಲಾಭವಿದೆ. ಮತ್ತು ಈ ಮುದ್ರಾಂಕಣ ಅಂದರೆ ಒಂದು ಪುಸ್ತಕವನ್ನು ಮುದ್ರಣವನ್ನು ಮಾಡಿ ಸೇಲ್ ಮಾಡುವಂಥ ವ್ಯಕ್ತಿಗಳಿಗಾಗಿರ್ಬೋದು, ಅಂಥವರಿಗೂ ಕೂಡ ವಿಶೇಷವಾದಂಥ ಒಂದು ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ. ಒಟ್ಟಾರೆಯಾಗಿ ನಾನು ಹೇಳಿದಂಥ ಈ ವ್ಯಾಪಾರಸ್ಥರಿಗೆ ಈ ತಿಂಗಳಿನಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ. ಮತ್ತು ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗಳನ್ನು ನಡೆಸ್ತಾ ಇರ್ತೀರ ನೋಡಿ, ಅಂಥವರಿಗೆ ವಿಶೇಷವಾದಂಥ ಲಾಭವಿದೆ.
ಓಕೆನಾ. ಈ ಗುಡಿ ಕೈಗಾರಿಕೆಗಳನ್ನ ನಡೆಸ್ತಾ ಇರ್ತೀರಾ, ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಫುಡ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಗೆ ಒಂದು ಗುಡಿ ಕೈಗಾರಿಕೆಗಳನ್ನ ಯಾರ್ಯಾರು ನಡೆಸ್ತಾ ಇರ್ತೀರಲ್ಲ, ಫುಡ್ ಇಂಡಸ್ಟ್ರಿನೇ ಆಗಿರ್ಬೋದು ಅಥವಾ ಕಬ್ಬಿಣಕ್ಕೆ ಸಂಬಂಧಪಟ್ಟಂತಹ ಕ್ಷೇತ್ರವೇ ಆಗಿರ್ಬೋದು, ಅಂಥವರಿಗೆ ವಿಶೇಷವಾದಂತಹ ಒಂದು ಲಾಭವನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಆದಷ್ಟು ಇನ್ನೊಂದೇನಪ್ಪ ಅಂದರೆ ಈ ವ್ಯಾಪಾರಸ್ಥರು ಸ್ವಲ್ಪ ಒಂದು ಒಳ್ಳೆ ಲಾಭವಿದ್ರೂ ಕೂಡ ಇಷ್ಟೇ ಸಾಕು ಅನ್ನುವಂಥ ಅಲಹಸ್ಯವನ್ನು ಮಾಡ್ತೀರಾ. ಹಾಗಾಗಿ ನೀವು ಓಡುವಂತಹ ಕುದುರೆ ಆಗಿರಬೇಕು, ಆಯಿತಾ. ನಿಲ್ಲುವಂತಹ ಕುದುರೆ ಆಗಕ್ಕೆ ಹೋಗಬೇಡಿ. ಯಾಕೆಂದರೆ ನಿಮಗೆ ಸ್ವಲ್ಪ ಅಲಹಸ್ಯ, ಲೇಜಿನೆಸ್ ಬರುವಂತಹ ಸಾಧ್ಯತೆ ಇದೆ ನಿಮ್ಮ ವ್ಯಾಪಾರಕ್ಕೆ ಸಂಬಂಧ ಕ್ಷೇತ್ರದಲ್ಲಿ. ಸ್ವಲ್ಪ ಯೋಚಿಸಿ ಕೆಲಸವನ್ನು ಮಾಡಿ. ಇನ್ನು ಮುಂದಿನ ವಿಚಾರ ಬಂದ್ಬಿಟ್ಟು ನಿಮ್ಮ ವೈವಾಹಿಕ ಜೀವನದಲ್ಲಿ ನೋಡಿ. ವೈವಾಹಿಕ ಜೀವನದಲ್ಲಿ ಸಾಕಷ್ಟು ರೀತಿಯಾದಂತಹ ಶುಭವಿದೆ, ಓಕೆನಾ. ಮಕ್ಕಳಿಂದ ಒಂದು ಒಳ್ಳೆ ಲಾಭವಿದೆ, ಓಕೆನಾ. ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ, ಓಕೆನಾ. ಮಕ್ಕಳಿಂದ ಸಾಕಷ್ಟು ರೀತಿಯಾದಂತಹ ಲಾಭವನ್ನು ಕಾಣ್ತೀರಾ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸಂತಾನಹೀನರಿಗೆ ಸಂತಾನ ಪ್ರಾಪ್ತಿ ಆಗುವಂತಹ ಸಾಧ್ಯತೆ ಇದೆ. ಎಷ್ಟೋ ವರ್ಷಗಳಿಂದ ಸಂತಾನನೇ ಆಗಿರೋದಿಲ್ಲ, ಅಂಥವರಿಗೆ ಸಂತಾನ ಪ್ರಾಪ್ತಿ ಯೋಗಗಳು ಕೂಡಿಕೊಂಡು ಬರುವಂತಹ ಸಾಧ್ಯತೆ ಇದೆ. ಅದು ಒಂದು ಒಳ್ಳೆ ಶುಭ ಸುದ್ದಿಯನ್ನು ಕೇಳುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಪ್ರೇಮ ಜೀವನದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ನೋಡಿ, ಪ್ರೇಮ ಜೀವನದಲ್ಲಿರ್ತಕ್ಕಂಥವರಿಗೆ ಆದಷ್ಟು ನೀವೇ ಸೋಲೋದು ಉತ್ತಮ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಈ ತಿಂಗಳಿನಲ್ಲಿ ನಿಮ್ಮ ಕೋಪ, ನಿಮ್ಮ ಸಿಟ್ಟು ನೀವೇ ನಿಧಾನ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಒಂದು ಆಫೀಸ್ನಲ್ಲಿರ್ತಕ್ಕಂಥ ಒಂದು ಟೆನ್ಷನ್ನು, ಕೆಲಸ ಕ್ಷೇತ್ರದಲ್ಲಿರ್ತಕ್ಕಂಥ ಒಂದು ಟೆನ್ಷನ್ನ ತೆಗೆದುಕೊಂಡು ಬಂದು ನಿಮ್ಮ ಪ್ರೇಯಸಿ ಒಟ್ಟಿಗೆ ಹಾಕೋದು ಸರಿಯಲ್ಲ ಅಂತ ಹೇಳ್ತಾ ಇದೆ. ಅವ್ರು ಏನೇ ಹೇಳಿದ್ರು, ನಿಮ್ಮ ಪ್ರೇಯಸಿಯನ್ನೇ ಏನೇ ಹೇಳಿದ್ರು ಕೂಡ ಆದಷ್ಟು ನೀವೇ ಬಗ್ಗುವುದು ಉತ್ತಮ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ತಿಂಗಳಿನಲ್ಲಿ ನಾನು ಹೇಳೋದೇನಪ್ಪ ಅಂತ ಹೇಳಿದ್ರೆ, ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ ಮತ್ತು ಯೋಚಿಸಿ ಕೆಲಸ ಮಾಡಿ, ಯೋಚಿಸಿ ಮಾತನಾಡಿ, ಪ್ರಶ್ನಿಸದೆ ಏನನ್ನೂ ಉತ್ತರ ಕೊಡಲಿಕ್ಕೆ ಹೋಗಬೇಡಿ. ಈ ಒಂದು 3 ಥಿಯರಿನ ಫಾಲೋ ಮಾಡಿ, ನಿಮಗೆ ಬಹಳಷ್ಟು ರೀತಿಯಾದಂಥ ಒಳ್ಳೆಯದಾಗತ್ತೆ. ಇನ್ನು ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಒಂದು ವಿಚಾರವನ್ನು ನೋಡೋದಾದರೆ, ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಂಥ ವ್ಯಾಧಿ ಇದ್ದವರು ಸ್ವಲ್ಪ ಆದಷ್ಟು ಅತಿಯಾದಂಥ ನೀರನ್ನು ಸೇವನೆಯನ್ನು ಮಾಡಿ, ನಿಮಗೆ ಒಳ್ಳೆಯದಾಗತ್ತೆ, ಓಕೆನಾ. ಅತಿಯಾದಂಥ ನೀರನ್ನು ಸೇವನೆ ಮಾಡಿ, ಓಕೆನಾ. ಹಾಗಾಗಿ ಹೊಟ್ಟೆಗೆ ಸಂಬಂಧಪಟ್ಟಂತಹ ವ್ಯಾಧಿಗಳು ಬರುವಂತಹ ಸಾಧ್ಯತೆಯೂ ಕೂಡ ಇದೆ. ಅದು ಬಿಟ್ಟರೆ ನಿಮ್ಮ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಮತ್ತು ಸುಧಾರಣೆ ಆಗುತ್ತೆ, ಸಾಕಷ್ಟು ರೀತಿಯಾದಂಥ ಒಳ್ಳೆಯದಾಗತ್ತೆ. ಮತ್ತು ಆದಷ್ಟು ಸ್ವಲ್ಪ ಮಸಾಲೆ ಐಟಮ್ಗಳನ್ನು ಸ್ವಲ್ಪ ಆದಷ್ಟು ದೂರ ಇದ್ದರೆ ನಿಮಗೆ ಉತ್ತಮ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರವನ್ನು ನೋಡೋದಾದರೆ, ಆದಷ್ಟು ನಿಮ್ಮ ಆರೋಗ್ಯದ ಮೇಲೆ ಆದಷ್ಟು ಕಾಳಜಿಯನ್ನು ವಹಿಸಿ, ಗುರು ಹಿರಿಯರಿಗೆ ಗೌರವವನ್ನು ಕೊಡಿ ಮತ್ತು ಎಲ್ಲದರಲ್ಲೂ ಕೂಡ ಅಷ್ಟೇ ಒಂದು ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಸ್ವಲ್ಪ ಎಲ್ಲರಿಗೂ ಗೌರವವನ್ನು ಕೊಡಿ ಅಂತ ಹೇಳ್ತಾ ನೋಡಿ. ಇಷ್ಟು ಈ ಒಂದು ಮಾಹಿತಿ. ಓಂ ನಮೋ ಭಗವತೆ ವಾಸುದೇವಾಯ ಎಂದು ಕಮೆಂಟ್ ಮಾಡಿ. ಈ ತಿಂಗಳು ಪೂರ್ತಿ ನಿಮಗೆ ಅದೃಷ್ಟ ಬರುತ್ತೆ. ನೀವು ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಬಿಳಿ ಶರ್ಟನ್ನು ಹಾಕ್ಕೊಂಡು ಹೋಗಿ, ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭವಾಗುತ್ತೆ. ಮತ್ತು ವಿಶೇಷವಾಗಿ ನಿಮ್ಮ ಒಂದು ಶುಕ್ರ ಪರ್ವದಲ್ಲಿ, ಬಲಗೈನ ಶುಕ್ರ ಪರ್ವದಲ್ಲಿ ಸ್ವಲ್ಪ ಅರಿಶಿಣವನ್ನು ಹಚ್ಕೊಳ್ತಾ ಹೋಗಿ, ನೀವು ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ರಪ್ಪ ಅಂತ ಹೇಳಿದ್ರೆ ಅರಿಶಿಣ ಹಚ್ಕೊಂಡು ಹೋಗಿ, ನೀವು ಅಂದ್ಕೊಂಡಂತಹ ಕೆಲಸಗಳೆಲ್ಲವೂ ಕೂಡ ಲಾಭವಾಗುತ್ತೆ. ಮತ್ತು ವಿಶೇಷವಾಗಿ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಹೆಚ್ಚು ಕಮೆಂಟನ್ನು ಮಾಡಿ, ನಿಮಗೆ ಈ ತಿಂಗಳು ಪೂರ್ತಿ ಅದೃಷ್ಟ ಬರುತ್ತೆ. ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ. ಹರಿ ಓಂ.